ಸರ್ ನಂಬರ್ ಕೊಡ್ತೀನಿ ಅಂತ ಹೇಳಿ ಪ್ರೊಟೆಸ್ಟ್ ಅದಲ್ಲ ಗೊತ್ತಿಲ್ಲ ಸರ್ 4-5 ದಿವಸದಿಂದ ಬಂಕ್ಗಳು ಎಲ್ಲ ಬಂದ್ ಆಗಿಬಿಟ್ಟವ. 3 ಬಂಕ್ ಇದ್ದವು ರಾಯಚೂರ್ದಾಗ. ಇದ್ದಿದ್ದು ಗನ್ ಸರ್ಕಲ್, ಗೌಶಾಲ ರೋಡು, ಎಕ್ಸ್ಟೆಂಡೆಡ್ ಆಗಿ ಹತ್ರ 3 ಬಂಕ್ ಬಂದ್ ಆಗಿಬಿಟ್ಟವ. 3-4 ಸಾವಿರ ಗಾಡಿಗಳು ನಿಂತುಬಿಟ್ಟವ ಎಲ್ಲಿ ಬೇಕಲ್ಲಿ. ನಿಂತಿದ್ದ ಸಲ EMI ಕಟ್ಟಕ್ಕೆ, ಮತ್ತು ಬ್ಯಾಂಕ್ ಲೋನ್ ಕಟ್ಟೋದದ, ಮತ್ತು ವಾರದ ಲೋನ್ ಇರ್ತಾವ, ಮತ್ತು ಮನೆ ಖರ್ಚು ನಡಿಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕಿರಾಯಿ ಇಲ್ಲಾರ್ದಾಗ ಸತ್ತೀವಿ. ಎಲ್ಲ ಭಾಳ ತ್ರಾಸಾಗಿಬಿಟ್ಟದ ನಮಗೆ. ಸ್ಕೂಲ್ ಹುಡ್ರು ಹೋಗ್ಬೇಕಂದ್ರೆ 200-300 ರೂಪಾಯಿ ಕೇಳ್ತಾರೆ ಬೇರೆ ಗಾಡಿಯವರು. ಡೀಸೆಲ್ ಗಾಡಿಯವರು, CNG ಗಾಡಿಯವರು ಅವರೆಲ್ಲ ಕೇಳ್ತಾರೆ. ನಾವು ಕೊಡೋಕ್ಕಾಗೋದಿಲ್ಲ. ನೀವು ಯಾರು ಸಾಲ ಕೊಡೋದಿಲ್ಲ. ಕೊಟ್ಟರೆ ಭೀ ಬಡ್ಡಿ ಕೇಳ್ತಾರೆ. ಕೇಳಿದ್ರೆ ಭೀ ನಮ್ಮ ತಲೆ ಇಲ್ಲ ಕೊಡೋಕೆ. ಇವಾಗ ಭಾಳ ತ್ರಾಸಾಗಿಬಿಟ್ಟದ. ದಯವಿಟ್ಟು ಹೆಂಗನ ಮಾಡಿ ಬಂದಂಗೆ ಮಾಡಿರಿ. 7ನೇ ತಾರೀಕು ಬರ್ತದೆ ಅಂತ ಹೇಳ್ತಾರೆ, 8ನೇ ತಾರೀಕು ಅಂತಾರೆ. ಇನ್ನು 5-6 ದಿವಸ ನಿಂದ್ರಬೇಕಂದ್ರೆ ನಮ್ಗೆ ಭಾಳ ತ್ರಾಸಾಗಿಬಿಡ್ತದೆ. EMI ಕಟ್ಟಕ್ಕೆ ಇಲ್ಲ. ಆದಷ್ಟು ಬೇಗ ತರಿಸಿ ಕೊಟ್ಟರೆ ಬೇಸದ. ಎಷ್ಟು ದಿನ ಆಯ್ತು ತಮ್ಮ ಆಟೋ ನಿಂತು? 4-5 ದಿವಸ ಆಯ್ತು ಸರ್. 4-5 ದಿವಸ ಆಯ್ತು. ಬೆಳಗ್ಗೆ ಎದ್ದರೆ ಗಾಡಿಗಳು ದುಡಿಯೋದು. ಬೆಳಗ್ಗೆ ಎದ್ದರೆ ಗಾಡಿ ದುಡಿಬೇಕಂದ್ರೇ ಗ್ಯಾಸ್ ಇಲ್ಲ. ಭಾಳ ತ್ರಾಸ ಆಗಿಬಿಟ್ಟದ. ದಯವಿಟ್ಟು ಹೆಂಗನ ಮಾಡಿ ಕೈ ಮುಗಿದು ಕೇಳಕತ್ತೀನಿ, ಆದಷ್ಟು ಪ್ರಯತ್ನ ಮಾಡ್ರಿ ಅಂತ ಗ್ಯಾಸಿಗೆ ತಿಳ್ಕೊಂಡು ಹೇಳಕತ್ತೀನಿ. ಗ್ಯಾಸಿಂದ ಬಂದಾಗಿ 3-4 ದಿನದಿಂದ ಭಾಳ ಕಷ್ಟ ತೊಂದರೆದಲ್ಲಿದ್ದೀವಿ. ಗಾಡಿಗಳು ರೋಡ್ ಮೇಲೆ ಇಟ್ಕೊಂಡ್ಬಿಟ್ಟು ಕಷ್ಟ ಆಗಿದೆ. ನಮಗೆ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಭಾಳ ತೊಂದರೆ ಆಗ್ಯದ. ಸ್ಕೂಲ್ ಮಕ್ಕಳಿಗೆ ಹೋಗ್ಬೇಕಾದ್ರೂ ತೊಂದರೆ ಆಗ್ಯದ. ಯಾವುದೇ ಬೆಲೆ ಕೊಂಡ್ಕೋಬೇಕಾದ್ರೂ ಭಾಳ ಕಷ್ಟ. ಈಗ ದುಡ್ಡಿದ್ರೇ ಕೊಂಡ್ಕೋದು. ಈಗ ನಾವು ದುಡಿಮೆ ಇಲ್ಲ ಅಂದಮೇಲೆ ನಮ್ಗೆ ದುಡ್ಡು ಹೊತ್ತೊಂಡ್ರೆ ಮನೆ ಖರ್ಚಿಗೆ ಬೇಕೇ ಬೇಕು 100-200 ರೂಪಾಯಿ. ಅದಕ್ಕಾಗಿ ಈಗ ನಮ್ಮ ಪ್ರಾಬ್ಲಮ್ ಏನಂದ್ರೆ ಗ್ಯಾಸ್ ಅದು ರೇಟು ಜಾಸ್ತಿ, ದಿನಕ್ಕೆ ರೇಟನ್ನು ಜಾಸ್ತಿ ಮಾಡ್ಕೊಂತ ಜಂಪ್ ಮಾಡ್ಕೊಂತ ಹೋಗಿಸಿ ಈಗ ಪೂರ್ತಿ ಬಂದ್ ಮಾಡಿ 4 ದಿನ ಆಯಿತು. ಆದರೆ ಇದುವರೆಗೆ ಗ್ಯಾಸ್ ನಾಳೆ ಬರ್ತದ, ಇನ್ನೊಂದು 4-5 ದಿನ ಆಗ್ತದ, 8 ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಮ್ಗೆ ಏನಂದ್ರೆ ಗ್ಯಾಸಿಂದು ಸೌಕರ್ಯ ಮಾಡಿಕೊಟ್ಟು ಹೇಳಿ ಸರ್. ನಮ್ಮ ಎಲ್ಲ ರೀತಿಯಿಂದ ಕಷ್ಟಗಳು ಭಾಳ ಪ್ರಾಬ್ಲಮ್ ಆಗಿಬಿಟ್ಟವ. ಅದಕ್ಕೆ ಇದು ಮಾಡ್ಬೇಕಾದ್ರೆ ಈಗ ಪರಿಷ್ಕಾರ ಒಂದೇ ನಮ್ಗೆ ಗ್ಯಾಸ್ ಚಾಲು ಮಾಡಿ ಕೊಟ್ಟರೆ ಸರ್ಕಾರಕ್ಕೂ ಕೇಳ್ತೀವಿ. ಆದಷ್ಟು ಏನಾದರೂ ಮಾಡಿ ನಮಗೊಂದು ದಾರಿ ತೋರಿಸ್ಕೊಡ್ಬೇಕು. ಆಟೋ ಚಾಲಕರು ತೊಂದರೆಗಳು ಹೆಂಗಾಗುತ್ತೆ ಎಲ್ಲ ಪ್ರತಿದಿನಕ್ಕೂ ಹೊತ್ತು ಗುರ್ತಾ ಇದೆ. ಎಲ್ಲರಿಗೆ ದುಡಿದ್ರೆ ಜೀವನ ನಡೀತದೆ ನಮ್ಮದು. ದುಡಿದಿಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ. ಅದಕ್ಕಾಗಿ ಸರ ದಯಮಾಡಿ ನಾವು ಕೈ ಮುಗಿದು ಕೇಳೋದು ಒಂದೇ, ಆದಷ್ಟು ನಮಗೆ ಪರಿಷ್ಕಾರ ಮಾಡಿ ನಮಗೆ ಗ್ಯಾಸ್ದು ಚಾಲು ಮಾಡಿ ಕೊಡ್ಬೇಕಂತೇಳಿ ಕೇಳ್ಕೊತೀವಿ ಸರ್. ರಾಯಚೂರಿನಲ್ಲಿ ಇರುವಂಥ ಬಹಳಷ್ಟು ಸಾಮಗ್ರಿಗಳು, ಎಣ್ಣೆ ಆಗಲು ಬೇಳೆ ಆಗಿ ಪ್ರತಿಯೊಂದು ವಸ್ತುಗಳ ಮೇಲೆ ಏರಿಕೆ ಆಗಿದೆ. ಆನಂತರ ಗ್ಯಾಸ್ ಅಂತೂ ದುಡ್ಕೊಂಡು ತಿನ್ನಲಿಕ್ಕೆ ಅವಕಾಶನೇ ಇಲ್ದಂಗೆ ಮಾಡಿಬಿಟ್ಟಾರ. ಪ್ರತಿಯೊಂದು ದಿನ 1400, 1500, ಇವಾಗ 2200ವರೆಗೂ ಹೋಗಿ ಮುಟ್ಟಿದೆ. ಎಣ್ಣೆ ರೇಟ್ ಅಂದರೆ 160ರಿಂದ 170 ರೂಪಾಯಿ ಮಿಟ್ಟಿದೆ. ಇನ್ನು ಮನುಷ್ಯ ಬಡವ ಬದುಕದು ಹೆಂಗ? ಅದ್ರ ಪರವಾಗಿ ಯಾರು ಕೇಳಲಿಕ್ಕೆ ಇದ್ದಾರೆ? ಏನು ಶಾಸಕರು ಕೇಳ್ತಾರಾ ಅಥವಾ ರಾಜ್ಯಕ್ಕೆ ನಾಯಕರು ಯಾರಾದರೂ ಮುಂದೆ ಬರ್ತಾರಾ? ಇದರ ಪರವಾಗಿ ರಾಜ್ಯ ಸರ್ಕಾರ ಇದರ ಗಮನಕ್ಕೆ ತೊಗೊಂತಿದೆ? ಏನು ಕೇಂದ್ರ ಸರ್ಕಾರ ತೊಗೊಂತಿದೆ? ಯಾವುದಿಲ್ಲ. ಇಲ್ಲಿ ಬೀದಿ ಮೇಲೆ ಬದುಕೋ ಪರಿಸ್ಥಿತಿ, ಒಂದು ಬೀದಿ ನಾಯಕಿನ ಹತ್ತಾಗ್ತಿದೆ. ಅದ್ರ ಮೇಲೆ ಯಾರೂ ಸ್ಪಂದನೆ ಮಾಡಲಿಕ್ಕೆ ಇಲ್ಲ.